ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಸಾಂಬಾರು ದಾಗಡಿ ಸೊಪ್ಪು ಅಥವಾ ಜಾಗಡಿ ಸೊಪ್ಪು ಅಂತೀವಿ. ದಾಗಡಿ ಸೊಪ್ಪು ಇದು ಬಳ್ಳಿ ಥರದಲ್ಲಿ ಇರುತ್ತೆ, ಮೀಟ್ರ್ ಗಟ್ಟಲೆ ಅಥವಾ ಮಾರುಗಟ್ಟಲೆ ಬೆಳೆಯುತ್ತೆ. ಇದು ಅಂಬು ಥರ ಹಪ್ಕೊಂಡು ಹೋಗ್ತಿರುತ್ತೆ. ಇದನ್ನು ಸುಮ್ಮನೆ ಹಿಂಗೆ ಸೊಪ್ಪನ್ನ ಕಡ್ಡಿನ ಹಿಡ್ಕೊಂಡು ಹಿಂಗೆ ಎಳ್ಕೋಬೇಕು. ಅವಾಗ ಎಲ್ಲ ಎಲೆಗಳು ಬರ್ತವೆ. ಇದನ್ನು ಜಿಗಿಟ್ಕೊಳ್ಳೋದು, ಒಂದೊಂದೇ ಎಲೆ ಬಿಡಿಸ್ಕೊಳ್ಳೋದು ಮಾಡೋಕ್ಕಾಗಲ್ಲ. ಏಕೆಂದರೆ ಸಣ್ಣ ಸಣ್ಣ ಎಲೆಗಳಿರ್ತವೆ, ಬಿಡಿಸೋದಕ್ಕಾಗಲ್ಲ. ಮತ್ತು ಬಳ್ಳಿ ತುಂಬ ಹಪ್ಕೊಂಡಿರುತ್ತೆ. ಒಂದು ಕಡೆ ಈ ರೀತಿ ಎಳ್ಕೊಂಡು ಬಂದರೆ ಪೂರ್ತಿ ಸೊಪ್ಪು ಕೈಗೆ ಸಿಗುತ್ತೆ. ಎಲ್ಲಿ ಸಾಫ್ಟಾಗಿ ತುದಿ ಇರುತ್ತೆ ಅದಷ್ಟೇ ಕಟ್ಟಾಗುತ್ತೆ. ಮತ್ತು ಈ ಸೊಪ್ಪು ಹೆಚ್ಚು ಅವಶ್ಯಕತೆ ಇಲ್ಲ. ಎಷ್ಟು ದೊಡ್ಡ ದೊಡ್ಡ ಎಲೆ ಇರುತ್ತೋ ಹಾಗಾಗಿ ಹಾಕೊಳ್ಳೋದು. ತುಂಬ ದೊಡ್ಡ ಎಲೆ ಏನೂ ಬರಲ್ಲ. ಆದರೆ ಇದು ಬೆನಿಫಿಟ್ ಇದು ತುಂಬಾ ಜಾಸ್ತಿ ಇದೆ. ನೀವು ಇಂಟರ್ನೆಟಲ್ಲಿ ಒಂದ್ಸಲ ಸರ್ಚ್ ಮಾಡಿ ನಂತರ ಉಪಯೋಗಿಸ್ಕೊಳ್ಬೋದು. ಹಾಗೆ ಮಾವಿನಕಾಯಿ ಮರದ ಹತ್ರ ಹೋಗಿದ್ವಿ, ಅಲ್ಲೇ ಮಾವಿನ ತೋಟದಲ್ಲೇನೆ ಈ ಸೊಪ್ಪೆಲ್ಲ ಬೆಳೆದಿದ್ದು. ಸುತ್ತ ಈ ಸೊಪ್ಪಿನ ವಿಶೇಷತೆ ಏನಂದರೆ, ಬೇಸಿಗೆಯಲ್ಲಿ ಬೆಳೆಯಂಥ ಬೇಲಿ ಮೇಕಲು ಸೊಪ್ಪು ಅಂತ ಏನು ಹೇಳ್ತೀವಲ್ಲ, ಅಪ್ಕೊಂಡು ಬೇಲಿ ಮೇಲೆ ಇರುತ್ತಲ್ಲ, ಆ ಸೊಪ್ಪಿಗೆಲ್ಲ ಬೇಲಿ ಮೇಕಲು ಸೊಪ್ಪುಗಳು ಅಥವಾ ಬೆರ್ಕ್ ಸೊಪ್ಪುಗಳಲ್ಲಿ ಇದು ಕೂಡ ಒಂದು. ಆ ಸೊಪ್ಪುಗಳಲ್ಲಿ ನೀವು ಈ ಬೇಸಿಗೆನಲ್ಲಿ ಸಿಗೋಂಥದ್ದು ಇದೊಂದೇ ಸೊಪ್ಪು. ಯಾಕೆಂದರೆ ಈ ಬಿಸಿಲಿಗೆ ಎಲ್ಲ ಒಣಗೋಗಿರುತ್ತೆ. ಆದರೆ ಈ ದಾಗಡಿ ಬಳ್ಳಿ ಏನಿದೆಯಲ್ಲ, ಇದ್ರ ಗೆಡ್ಡೆನಲ್ಲಿ, ಗಿಡದ ಬೇರೆ ಇರುತ್ತಲ್ಲ, ಅಲ್ಲಿ ಒಂದು ಗೆಡ್ಡೆ ಇರುತ್ತೆ. ಗೆಡ್ಡೆನಲ್ಲಿ ನೀರಿನಂಶನ ಶೇಖರಣೆ ಮಾಡಿಕೊಂಡು ಬೇಸಿಗೆಯಲ್ಲಿ ಕೂಡ ಹಚ್ಚ ಹಸಿರಾಗಿರೋಂಥ ಸೊಪ್ಪುಗಳಲ್ಲಿ ದಾಗಡಿ ಸೊಪ್ಪು ಕೂಡ ಒಂದು. ಯಾವುದನ್ನ ಮೇಲೆ ಸಿಗಲಿ, ಮರ ಸಿಗಲಿ ಅಥವಾ ಏನೂ ಸಿಗಿಲ್ಲ, ಹಾಗೆ ಹಪ್ಕೊಂಡು ನೆಲದಲ್ಲೇ ಹಪ್ಕೊಂಡು ಹೋಗ್ತಿರುತ್ತೆ. ಕಿತ್ತಷ್ಟು ಇದು ಬರುತ್ತೆ. ಹಾಗಾಗಿ ಈ ಬೇಸಿಗೆಯಲ್ಲಿ ಹೋದ್ರಂತೂ ಈ ಸೊಪ್ಪು ಎಲ್ಲೇ ಕಂಡು ಬಿಡೋದಿಲ್ಲ, ಕಿತ್ಕೊಂಡು ಬರ್ತೀನಿ. ಯಾಕೆಂದ್ರೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ, ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ಈ ಬೇಸಿಗೆಯಲ್ಲಿ ಎಷ್ಟು ಅಂದಾಜೆಲ್ಲ ಎಳೆದಿಟ್ಕೊಂಡು ಈ ಬೇಸಿಗೆಯಲ್ಲಿ ಕೂಡ ಹಚ್ಚ ಹಸಿರಾಗಿರುತ್ತೆ ಅಂದರೆ ಅದು ಬೆನಿಫಿಟ್ ಎಷ್ಟು ಇರುತ್ತೆ ಅಲ್ವಾ. ಹಾಗಾಗಿ ಒಂದು ಸಲ ಸರ್ಚ್ ಮಾಡಿ. ನಿಮಗೆಲ್ಲ ಸಿಕ್ಕಿದ್ರೆ ಇದನ್ನು ದಯವಿಟ್ಟು ಬೇಲಿ ಮೇಲೆ ಸಿಕ್ಕಿದ್ರು ಕೂಡ ಬಿಡೋಕ್ಕೆ ಹೋಗಬೇಡಿ. ತೊಗೊಂಡು ಬಂದು ಚೆನ್ನಾಗಿ ತೊಳೆದು ಉಪಯೋಗಿಸ್ಕೊಳ್ಳಿ. ಇದರಲ್ಲಿ ದೋಸೆ, ಪಲ್ಯ, ಸಾರು, ಸಬ್ಜಿ, ದಾಲು ಎಲ್ಲ ನಿಮಗೆ ಸೊಪ್ಪನ್ನ ಯಾವ ರೀತಿ ಬಳಸ್ತೀನೋ ಆ ರೀತಿ ಬಳಸ್ಕೊಳ್ಬೋದು. ಜಸ್ಟು ಬರೀ ಒಂದು ಬೇಳೆ ಜೊತೆಗೆ ಸೊಪ್ಪಾಕಿ ಉಪ್ಪಾಕಿ ಬೇಯಿಸಿದ್ರು ಕೂಡ ಅದ್ರ ರುಚಿ ತುಂಬಾ ಚೆನ್ನಾಗಿರುತ್ತೆ. ಕಹಿ ಬರಲ್ಲ, ಕನೆ ಬರಲ್ಲ, ಏನೂ ಬರಲ್ಲ. ಈ ಸೊಪ್ಪಿನ ರುಚಿನೇ ಬೇರೆ ಥರ ಇರುತ್ತೆ. ನಾವು ಮೇವಾಕಿ ಯೂರಿಯಾ ಹಾಕಿ ಬೆಳೆದಿರೋಂಥ ಸೊಪ್ಪುಗಳು ತೊಗೊಳೋದಕ್ಕಿಂತ ಈ ಥರ ಬೇಲಿ ಸೊಪ್ಪುಗಳೆಲ್ಲನ ಹಳ್ಳಿ ಕಡೆ ಹೋದರೆ ಅಥವಾ ಎಲ್ಲನ ಹೋದರೆ ನೀವು ಬೇಲಿ ಮೇಲೆಲ್ಲ ಹಬ್ಬಿರುತ್ತೆ, ಕಿತ್ಕೊಂಡು ಬಂದು ಕೂಡ ನೀವು ಸಾಂಬಾರು ಮಾಡ್ಕೊಳ್ಬೋದು. ಇದು ಬೆನಿಫಿಟ್ಸ್ ಜಾಸ್ತಿ ಇರೋದ್ರಿಂದ ಇದನ್ನು ಜಾಸ್ತಿ ಹೇಳ್ತಾ ಇದ್ದೀನಿ ಅಷ್ಟೇ. ಫ್ರೀಯಾಗಿ ಸಿಗೋಂಥದ್ದು, ನಾವು ಕಾಸು ಕೊಡ್ಬೇಕಾದ್ರೆ ತೊಗೊಳ್ತೀವಿ, ಫ್ರೀಯಾಗಿ ಸಿಗೋದನ್ನು ತೊಗೊಳ್ಳಲ್ಲ. ಈಗ ಹಳ್ಳಿ ಕಡೆ ಎಷ್ಟೋ ಜನ ಇದನ್ನು ಕಿತ್ಕೊಂಡು ತಿನ್ನೋದಿಲ್ಲ ಅಲ್ವಾ, ಕೈಗೆ ಸಿಗುತ್ತೆ ಆದರೂ ತೊಗೊಳ್ಳೋದಿಲ್ಲ. ಈ ಹೂವು ಏನು ನೋಡ್ತಾ ಇದ್ದೀರಾ, ತಂಗಡಿ ಹೂವು ಇದು. ಈ ಹೂವನ್ನು ನಾವು ಬಿಸಿಲಲ್ಲಿ ಚೆನ್ನಾಗಿ ತೊಳೆದು ಒಣಗಿಸಿ, ನಳ್ಳೆಲ್ಲ ಬಿಸಿಲೆಲ್ಲ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಮುಖದ ಬಂಗು ಹೋಗೋದಕ್ಕೆ ಈ ಹೂವುದು ಪೌಡರ್ನ ಬಳಸ್ತಾರೆ. ನಾವು ಈ ಹೂವು ಮತ್ತು ಸೊಪ್ಪು ಎಲ್ಲ ಕಿತ್ಕೊಂಡು ಬಂದು ಒಣಗಿಸಿ ಸೀಗೆಕಾಯಿ ಮೊದಲು ಮಿಲ್ ಮಾಡಿಸ್ತಿದ್ವಿ ಹಳ್ಳಿ ಕಡೆ ಎಲ್ಲ. ಆ ಸೀಗೆಕಾಯಿ ಮಿಲ್ ಮಾಡಿಸ್ಬೇಕಾದ್ರೆ ಈ ಸೊಪ್ಪನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಸೀಗೆಕಾಯಿ ಜೊತೆ ಮಿಕ್ಸ್ ಮಾಡ್ಕೊಡ್ತಿದ್ವಿ, ಅಥವಾ ಸೀಗೆಕಾಯಿ ಜೊತೆನೇ ಮಿಲ್ಗೆ ಹಾಕಿಸ್ತಿದ್ವು. ಸೀಗೆಕಾಯಿ ತುಂಬ ಹೀಟು, ಇದು ಸ್ವಲ್ಪ ತಂಪು ಮತ್ತು ಡ್ಯಾಂಡ್ರಫ್ ಆಗಲ್ಲ ಅನ್ನೋ ಒಂದು ರೀಸನ್ಗೋ ಗೊತ್ತಿಲ್ಲ ಏನು ಅಂತೇಳಿ. ನಮ್ಮ ಮನೇಲಂತೂ ತುಂಬ ಈ ಸೊಪ್ಪನ್ನು ತಂದು ಒಣಗಿಸಿ ಎಲ್ಲರೂ ಮಾಡ್ತಿದ್ರು ಅದೇ ಕೆಲಸ. ಸೀಗೆಕಾಯಿ ಯಾರ್ಯಾರು ಮಿಲ್ ಮಾಡಿಸ್ತಾರೆ ಅವರೆಲ್ಲರೂ. ಹಂಗಾಗಿ ನಾನು ಸೊಪ್ಪೆಲ್ಲ ಕಿತ್ಕೊಂಡು ಬಂದು ಒಣಗಿಸಿ ಇಟ್ಕೊಂಡಿದ್ದೀನಿ, ಮೆಹಂದಿ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇಲ್ಲಿ ಹುಳಿ ಸೊಪ್ಪು ಕೂಡ ಸಿಕ್ಕಿದೆ ನನಗೆ, ಒಂದು ಇಡಿಯಷ್ಟು. ಇದು ಹುಳಿ ಸೊಪ್ಪು ನೋಡಿ, ಹಾರ್ಟ್ ಶೇಪಲ್ಲಿ ಇರುತ್ತೆ ಎಲೆಗಳು, ಮೂರೇ ಎಲೆಗಳಿರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಬಾಯಿಗೆ ಹಾಕ್ಕೊಂಡು ನಿಮಗೆ ಲೈಟಾಗಿ ಹುಳಿ ಅನಿಸುತ್ತೆ. ಇದು ಸೊಪ್ಪು ಸಾರು ಜೊತೆಗೆ ಅಥವಾ ಚಟ್ನಿ ಮಾಡೋದಕ್ಕೆ, ದಾಲ್ ಮಾಡೋದಕ್ಕೆ ಸ್ವಲ್ಪ ಸೊಪ್ಪು ಸಿಕ್ಕರೂ ಕೂಡ ಬಳಸ್ಕೊಳ್ಬಹುದು. ಈಗ ಹಾಗೆಯೇ ಒಂದೇ ಒಂದು ಕಾಸಿ ಮೆಣಸಿನ್ಕಾಯಿ ಅಥವಾ ಗಾಂಧಾರಿ ಮೆಣಸು ಅಂತ ಹೇಳ್ತೀವಿ, ಆ ಗಿಡ ಕೂಡ ಇತ್ತು. ಒಂದು 4-5 ಅಷ್ಟೇ ಸಿಕ್ಕಿದ್ದು ಕಾಯಿಗಳು. ಬೇಸಿಗೆಗೆ ಒಣಗಿರುತ್ತೆ, ಆದರೆ ಆ ಹಣ್ಣೇನಿರುತ್ತೆ ಕೆಳಗಡೆ ಉದಿರುತ್ತಲ್ಲ, ಮಳೆ ಬಂದ ತಕ್ಷಣ ಮತ್ತೆ ಚಿಗುರು ಬರುತ್ತೆ. ಈ ಗಿಡನ ಯಾರು ಬೆಳೆಸಿ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸಲ್ಲ. ಆದರೆ ಕಾಡಲ್ಲಿ ಅಥವಾ ಹೊಲಗಳ ಹತ್ರ ಸಿಗೋಂಥದ್ರಲ್ಲಿ ಅವೇ ನ್ಯಾಚುರಲಾಗಿ ಬೆಳೆದು ಫಸಲು ಬಿಡ್ತಾವಲ್ಲ, ಅದು ರುಚಿನೇ ಬೇರೆ. ನಾನು ಇಲ್ಲಿ ದಾಗಡಿ ಸೊಪ್ಪು ನೋಡಿ 1-2-3 ಇಡಿಯಷ್ಟು ಸಿಕ್ಕಿದೆ. ಸ್ವಲ್ಪನೇ ಕಿತ್ಕೊಂಡಿದ್ದು, ಇಷ್ಟು ಆಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸೂಪರಾಗಿರುತ್ತೆ. ಪೌಡ್ರೆಲ್ಲ ರೆಡಿಮೇಡು ಪ್ಯಾಕೆಟಲ್ಲಿ ಸಿಗ್ತಾ ಇದೆಯಂತೆ. ಹಾಗೆಯೇ ಹುಣಸೆಹಣ್ಣು ಕೂಡ ಸಿಕ್ಕಿತ್ತು, ಮರದಲ್ಲೆಲ್ಲ ಕೆಳಗಡೆ ಹುದ್ದಿದವನ್ನ ಹಾಯ್ಕೊಂಡು ಬಂದಿದ್ದೀನಿ. ಒಂದು 3-4 ಇಡಿಯಷ್ಟು ಇದ್ದಾವೆ. ಇದು ಸಿಪ್ಪೆ ಎಲ್ಲ ಬಿಡಿಸಿ ಮತ್ತು ಒಳಗಡೆ ಎಲ್ಲ ಅದು ಹುಣಸೆಹಣ್ಣ ಚೆಚ್ಚಿದ್ರೆ ಬೀಜ ಬರುತ್ತೆ. ಬೀಜನ ಇಂಗಿಸ್ಬಿಟ್ಟು ಹುಣಸೆಹಣ್ಣನ್ನ ಸ್ಟೋರ್ ಮಾಡ್ಕೋಬೋದು. ನೀವು 3-4 ವರ್ಷ ಹುಣಸೆಹಣ್ಣು ಸ್ಟೋರ್ ಮಾಡ್ಬೋದು. ಸ್ವಲ್ಪ ಕೂಡ ನೀರು ಹಾಕ್ಬಾರ್ದು. ಬೀಜ ಸಮೇತನೇ ಇಟ್ಟರೆ ಬೀಜ ಹುಳ ಆಗಿಬಿಡುತ್ತೆ. ಹಾಗಾಗಿ ಬೀಜನ ಚೆಚ್ಚಿನೇ ಹುಣಸೆಹಣ್ಣ ಈ ರೀತಿ ಸ್ಟೋರ್ ಮಾಡ್ಕೊಳ್ಳೋದು. ಆ ನಾರೆಲ್ಲ ತೆಗಿಯೋ ಅವಶ್ಯಕತೆ ಇಲ್ಲ, ನಾರಲ್ಲಿ ಕೂಡ ಹುಳಿ ಅಂಶ ಇರುತ್ತೆ. ಬೀಜ ಒಂದು ತೆಗೆದು ಇದನ್ನ ಹೀಗೆ ಸ್ಟೋರ್ ಮಾಡ್ಕೊಳ್ತಾರೆ. ಇಲ್ಲೊಂದು 3-4 ಇಡಿಯಷ್ಟು ಸಿಕ್ಕಿದೆ ನನಗೆ. ಈಗ ಹಸೆ ಅವರೆಕಾಳಿತ್ತು ಸ್ವಲ್ಪ, ಅದ್ರ ಜೊತೆಗೆ ದಾಗಡಿ ಸೊಪ್ಪು ಬಳಸ್ಕೊಂಡು ಉಪ್ಸಾರು ಮಾಡ್ಕೊಳ್ತಿದ್ದೀನಿ. ಈ ಸೊಪ್ಪಿನ ವಿಶೇಷತೆ ಅಂದರೆ ಸುಮ್ಮನೆ ಜಸ್ಟ್ ಬೇಳೆ ಜೊತೆಗೆ ಹಾಕಿದ್ರು ಆಯಿತು, ದೋಸೆ ಮಾಡಿಕೊಂಡ್ರು ಆಯಿತು, ದಾಲ್ ಫ್ರೈ ಮಾಡಿಕೊಂಡ್ರು ಆಯಿತು, ಹೆಂಗನ ಬಳಸ್ಕೊಳ್ಳಿ. ಸೊಪ್ಪು ಬೇಗನೆ ಬೇಯುತ್ತೆ, ಏನು ಹತ್ತಿರ ನೀವು ಕುಕ್ಕರ್ಗೆ ಯಾಕೆ ಬೇಯಿಸ್ಬೇಕಂತಿಲ್ಲ. ಕಾಳು ಸ್ವಲ್ಪ ಫ್ರಿಜ್ನಲ್ಲಿ ಇಟ್ಟಿದ್ರಿಂದ ಅದ್ರ ಜೊತೆಗೆ ಹಾಕಿ 1 ವಿಸಲ್ ಅಷ್ಟೇ ಕೂಗಿಸ್ಕೊಂಡು ಉಪ್ಸಾರು ಮಾಡ್ಕೊಳ್ತಿದ್ದೀನಿ ಫ್ರೆಶ್ಶಾಗಿ. ತುಂಬಾ ಚೆನ್ನಾಗಿರುತ್ತೆ. ಸಿಕ್ಕಿದೆ ಈ ಸೊಪ್ಪನ್ನ ನೀವೆಲ್ಲ ಹೊರಗಡೆ ಹೋದಾಗ ಎಲ್ಲ ಈಗಿನ ಬೇಸಿಗೆನಲ್ಲಿ ಇದೊಂದೇ ಸೊಪ್ಪು ಹಸಿರಾಗಿರೋಂಥದ್ದು. ಹಾಗಾಗಿ ದಾಗಡಿ ಸೊಪ್ಪು ನಿಮ್ಗೆ ಗೊತ್ತೇ ಆಗುತ್ತೆ. ಸಿಕ್ಕಿದ್ರೆ ದಯವಿಟ್ಟು ಕಿತ್ಕೊಂಡು ಬನ್ನಿ, ಅದ್ರ ಬೆನಿಫಿಟ್ಸ್ ತುಂಬಾ ಜಾಸ್ತಿ ಇದೆ. ತೊಳೆದು ಉಪಯೋಗಿಸ್ಕೊಂಡು ಸಾಂಬಾರು ನಿಮ್ಗೆ ಏನು ಬೇಕಾದದ್ದು ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಓಕೆ ಬಾಯ್, ಥ್ಯಾಂಕ್ ಯು.